ಎಲ್ರಿಗೂ ನಮಸ್ಕಾರ. ಯಶೋಧ ಗಂಗಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಈ ದಿನ ರುಚಿಕರವಾದ ಆಲೂಗಡ್ಡೆಯಿಂದ ಪರೋಟ ಮಾಡುವ ವಿಧಾನ ನೋಡೋಣ. 1/4 kg ಗೋಧಿ ಹಿಟ್ಟನ್ನು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ನಷ್ಟು ಓಂ ಕಾಳಿನ ಪುಡಿಯನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಹಾಗೆಯೇ ಒಂದು ಸಲ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಸ್ವಲ್ಪವೇ ನೀರನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿಯೇ ಕಲಿಸ್ಕೊಳ್ಬೇಕಾಗುತ್ತೆ. ಈ ರೀತಿ ಕಲಿಸ್ಕೊಂಡ್ಬಿಟ್ಟು ಈ ಹದದಲ್ಲಿ ಇರಬೇಕಾಗುತ್ತೆ ಹಿಟ್ಟು. ಇದನ್ನು ಒಂದು ಬಾಕ್ಸ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮೇಲೆ ಈ ಥರ ಸಣ್ಣ ಸಣ್ಣ ಹೋಲ್ ಥರ ಮಾಡಿಬಿಟ್ಟು ಇದರಲ್ಲಿ ಸ್ವಲ್ಪ ನೀರನ್ನು ಚಿಮುಕಿಸ್ಕೊಳ್ಬೇಕಾಗುತ್ತೆ. ನೀರನ್ನು ಚಿಮುಕಿಸ್ಕೊಂಡ್ಬಿಟ್ಟು ನೆನೆಯೋದಕ್ಕೆ 1 ಗಂಟೆಗಳ ಕಾಲ ಮುಚ್ಚಿ ಇಡ್ತೀನಿ. ನಂತರ ಈಗ 3 ಬೆಂದಿರುವ ಆಲೂಗಡ್ಡೆಯನ್ನು ನಾನು ತಟ್ಟೆಗೆ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿರು ಮೆಣಸಿನಕಾಯಿನ ಪೇಸ್ಟ್ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ನಷ್ಟು ಧನಿಯಾ ಕಾಳು, ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಕುಟ್ಟಿ ಪುಡಿ ಮಾಡಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆಯೇ ಸ್ವಲ್ಪ ಅರಿಶಿಣ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲವನ್ನು ಮಿಕ್ಸ್ ಮಾಡಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಿಟ್ಟು ತುಂಬಾ ನೀಟಾಗಿ ನೆಂದಿದೆ. ಈಗ ಮತ್ತೊಮ್ಮೆ 1-2-3 ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ಈ ಥರ ತುಂಬಾ ನೀಟಾಗಿ ನಾದ್ಕೊಳ್ಬೇಕು. ಈಗ ಉಂಡೆಗಳನ್ನಾಗಿ ಮಾಡ್ಕೊಂಡ್ಬಿಟ್ಟು ಈ ಚಪಾತಿ ಹಿಟ್ಟಿನ ಉಂಡೆ ಮತ್ತು ಆಲೂ ಪಲ್ಯ ಎರಡೂ ಒಂದೇ ಅಳತೆಯಲ್ಲಿ ಇರಬೇಕಾಗುತ್ತೆ. ಈಗ ಹಿಟ್ಟನ್ನು ಕೈಗೆ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಈ ಥರ ಬಟ್ಟಲಿನ ಆಕಾರದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಕೈಗೆ ಹಿಟ್ಟನ್ನು ಹಾಕ್ಕೊಂಡು ನಾನು ಈ ಥರ ಬಟ್ಟಲಿನ ಆಕಾರದಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಆಲೂ ಪಲ್ಯವನ್ನು ಇಟ್ಬಿಟ್ಟು ನೀಟಾಗಿ ಬೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಪಲ್ಯ ಹೊರಗೆ ಬರದಂತೆ ಚೆನ್ನಾಗಿ ಇದನ್ನು ನಾವು ಹೋಳಿಗೆಯನ್ನು ಮಾಡುವಾಗ ಮಾಡೋ ರೀತಿಯಲ್ಲಿ ಇದನ್ನು ತುಂಬಿಕೊಳ್ಬೇಕಾಗುತ್ತೆ. ಎಲ್ಲಿಯೂ ಹೊರಗೆ ಬರದಂತೆ ನಾವಿಲ್ಲಿ ನೀಟಾಗಿ ಪಲ್ಯವನ್ನು ಅದಕ್ಕೆ ಬೈಂಡ್ ಮಾಡ್ಕೊಳ್ಬೇಕು. ಈಗ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಮೊದಲೇ ಸ್ವಲ್ಪ ಕೈ ಬೆರಳಿನಿಂದಲೇ ಅಗಲ ಮಾಡ್ಕೊಳ್ಬೇಕಾಗುತ್ತೆ. ಪಲ್ಯ ಎಲ್ಲ ಕಡೆ ಈವನ್ನಾಗಿ ಸ್ಪ್ರೆಡ್ ಆಗೋದಕ್ಕೋಸ್ಕರ ನಾನು ಈ ಥರ ಮೊದಲೇ ಕೈಯಲ್ಲೇ ಮಾಡ್ಕೊಂಡಿದ್ದೀನಿ. ನಂತರ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಬೇಕು. ತುಂಬ ದಪ್ಪನೂ ಬೇಡ ಹಾಗೆಯೇ ತೆಳ್ಳಗೂ ಬೇಡ ಅನ್ನೋ ರೀತಿಯಲ್ಲಿ ಮೀಡಿಯಮ್ ಆಗಿ ಅಗಲ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗಾಗಲೇ ನಾನು ತವಾ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ತವಾಕ್ಕೆ ಈಗ ಬೇಯಿಸ್ಕೊಳ್ತೀನಿ. ನೀವು ಎಣ್ಣೆ ಅಥವಾ ಬೆಣ್ಣೆ, ತುಪ್ಪ ಯಾವುದನ್ನಾದರೂ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು. ನಾನಿಲ್ಲಿ ಎಣ್ಣೆ ಕಡಿಮೆ ಪ್ರಮಾಣದಲ್ಲಿ ಬಳಸೋದ್ರಿಂದ ನಾನು ಕಡಿಮೆ ಪ್ರಮಾಣದಲ್ಲಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನೀವು ಯಥೇಚ್ಛವಾಗಿ ಬೆಣ್ಣೆ ಅಥವಾ ತುಪ್ಪವನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಈಗ ಮತ್ತೊಂದನ್ನು ಕೂಡ ಹಾಗೆಯೇ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಉಳಿದ ಎಲ್ಲ ಆಲೂ ಪರೋಟವನ್ನು ಇದೇ ರೀತಿಯಲ್ಲಿ ತುಂಬಿಬಿಟ್ಟು ಲಟ್ಟಿಸ್ಕೊಳ್ಬೇಕಾಗುತ್ತೆ. ಈಗ ಮಗುಚಿ ಹಾಕ್ಕೊಂಡು ಈ ಥರ ಬೇಯಿಸ್ಕೊಳ್ಬೇಕಾಗುತ್ತೆ. ಐ ಫ್ಲೇಮ್ನಲ್ಲೇ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಬೇಕು. ಸ್ವಲ್ಪ ಪ್ರೆಸ್ ಮಾಡಿದರೆ ಲೈಟಾಗಿ ಉಬ್ಬುತ್ತೆ ಇದು. ಈಗ ಆಲೂ ಪರೋಟ ತಯಾರಾಗಿದೆ. ರುಚಿಕರವಾದ ಆಲೂ ಪರೋಟ ತಯಾರಾಗಿದೆ. ನಾನು ಈಗ ಟೊಮೊಟೊ ಹಣ್ಣಿನ ಚಟ್ನಿಯೊಂದಿಗೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಕೂಡ ಈ ರುಚಿಕರವಾದ ಆಲೂ ಪರೋಟವನ್ನು ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.